ಕೀರ್ತನೆಗಳು ಅಧ್ಯಾಯ 116. ಮರಣದ ಆಪತ್ತಿನಿಂದ ಕಾಪಾಡಿದ ದೇವರಿಗೆ ಧನ್ಯವಾದ. ನನಗಿದೆ ಪ್ರಭುವಿನಲ್ಲಿ ಪ್ರೀತಿ, ಆಲಿಸಿಹನಾಥ ನನ್ನ ವಿನಂತಿ. ಆತನೆನ್ನ ಮೊರೆಗೆ ಕಿವಿಗೊಟ್ಟ ನಿಮಿತ್ತ ವಿಜ್ಞಾಪಿಸುವೆ ಜೀವಮಾನ ಪರ್ಯಂತ. ಸುತ್ತುಕೊಂಡಿದ್ದವೆನ್ನನು ಮೃತ್ಯು ಪಾಶಗಳು, ಬಿಗಿ ಹಿಡಿದಿದ್ದವು ಪಾತಾಳ ವೇದನೆಗಳು. ಬಂದೊದಗಿದ್ದವೆನಗೆ ಕಷ್ಟ ಸಂಕಟಗಳು, ಕೂಗಿ ಕರೆದನಾಗ ಪ್ರಭುವಿನ ಸಿರಿನಾಮವನು. ಪ್ರಭು ಉಳಿಸೆನ್ನ ಪ್ರಾಣವನು ಎಂದು ಬೇಡಿದೆನು. ಪ್ರಭು ಕೃಪಾಳು, ನ್ಯಾಯಪ್ರಿಯನು, ಕರುಣಾಮಯನು, ನಮ್ಮ ದೇವನು. ಕಾಪಾಡುವನು ಪ್ರಭು ಸರಳ ಜೀವಿಗಳನ್ನು, ರಕ್ಷಿಸಿದನು ಕುಗ್ಗಿದವನಾಗಿದ್ದ ಎನ್ನನು. ಹಿಂತಿರುಗು ನನ್ನ ಮನವೇ ವಿಶ್ರಾಂತಿ ನೆಲೆಗೆ, ಮಹೋಪಕಾರಗಳನ್ನು ಎಸಗಿಹನು ಪ್ರಭು ನಿನಗೆ. ತಪ್ಪಿಸಿಹನು ಮರಣಕ್ಕೆ ನಾನೀಡಾಗದಂತೆ, ಸಂತೈಸಿಹನು ಕಂಬನಿಯ ನಾ ಸುರಿಸದಂತೆ. ಕಾಪಾಡಿಹನು ಕಾಲೆಡವಿ ನಾ ಬೀಳದಂತೆ ಎಂದೇ ನಡೆವೆನು ನಾನು ಪ್ರಭುವಿನ ಕಣ್ಮುಂದೆ. ಅಂತೆಯೇ ಬಾಳುವೆ ಜೀವಲೋಕದೊಳಿದ್ದೆ. ನಾ ನುಡಿದೆನಾದರೂ ಬಹಳ ಸಂಕಟದಲ್ಲಿರುವೆನೆಂದು, ನಾನುಸುರಿದೆನಾದರೂ ಯಾರನ್ನು ನಂಬಲಾಗದೆಂದು. ನನ್ನಲ್ಲಿ ಅಳಿಯದೆ ಉಳಿಯಿತಾ ವಿಶ್ವಾಸವು ಎಂದೆಂದು. ಪ್ರಭು ಎನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ. ಎತ್ತಿ ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ಆತನಿಗೆ ನಾ ಹೊತ್ತ ಹರಕೆಗಳನ್ನು ಆತನ ಸಭೆ ಮುಂದೆಯೇ ತೀರಿಸುವೆನು. ಪ್ರಭು ಅಲ್ಪವೆಂದೆಣಿಸನು ತನ್ನ ಭಕ್ತರ ಮರಣವನು. ಹೇ ಪ್ರಭು ಕರುಣಿಸು, ನಾ ನಿನ್ನ ಕಿಂಕರನು, ನಿನ್ನ ದಾಸಿಯ ಮಗನು, ನಿನ್ನ ಸೇವಕನು. ಬಿಡಿಸಿರುವೆ ನೀನು ನನ್ನ ಬಂಧನಗಳನ್ನು, ಅರ್ಪಿಸುವೆ ನಾ ನಿನಗೆ ಕೃತಜ್ಞತಾ ಬಲಿಗಳನ್ನು. ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನು. ಹೇ ಜೆರುಸಲೇಮೇ, ನಿನ್ನ ಮಧ್ಯದೊಳು ಆತನಿರುವ ಮಂದಿರದ ಅಂಗಳದೊಳು ತೀರಿಸುವೆನು ಆತನ ಸಭೆಯ ಸಮ್ಮುಖದೊಳು ಅರ್ಪಿಸುವೆನು ನಾ ಹೊತ್ತ ಆ ಹರಕೆಗಳನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.